ಏಪ್ರಿಲ್ 30 ಅಕ್ಷಯ ತೃತೀಯ. ಪೂಜಾ ಕೋಣೆಯಲ್ಲಿ ತಾಮ್ರದ ಕಳಸ ಇಟ್ಟರೆ ಸಾಕು, ಮುಟ್ಟಿದ್ದೆಲ್ಲ ಚಿನ್ನ. ಹಿಂದೂ ಪಂಚಾಂಗದ ಪ್ರಕಾರ ಈ ಬಾರಿ ಅಕ್ಷಯ ತೃತೀಯದಲ್ಲಿ ಅನೇಕ ಮಂಗಳಕರ ಯೋಗಗಳು ಉಂಟಾಗುತ್ತವೆ. ಅಕ್ಷಯ ತೃತೀಯದಂದು ಅತ್ಯಂತ ಶಕ್ತಿಶಾಲಿ ಅಮೃತ ಗಳಿಗೆ ಬಂದಿದೆ. ಈ ಅಮೃತ ಗಳಿಗೆಯಲ್ಲಿ ಕೆಲವು ಕೆಲಸಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಈ ವರ್ಷ ಪೂರ್ತಿ ಹಣದ ಕೊರತೆ ಇರುವುದಿಲ್ಲ. ಹಾಗಾದರೆ ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕು? ಈಗ ಎಷ್ಟು ಶುಭ ಯೋಗಗಳು ಬಂದಿವೆ ಎಂಬುದರ ಸಂಪೂರ್ಣ ವಿವರಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಅಕ್ಷಯ ತೃತೀಯ ಹಬ್ಬವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯವು ಈ ವರ್ಷ ಏಪ್ರಿಲ್ 30ನೇ ತಾರೀಕು ಬರುತ್ತದೆ. ಅಕ್ಷಯ ತೃತೀಯವು ಅಂತಹ ಶಕ್ತಿಶಾಲಿ ದಿನದಂದು ಬರಲು ಇನ್ನೂ ಅದೃಷ್ಟ. ಆದ್ದರಿಂದ ಈ ದಿನದಂದು ನೀವು ಮಾಡುವ ಕೆಲವು ಕೆಲಸಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ದಿನ ಮಹಿಳೆಯರು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವವರು ಈ ವರ್ಷ ಹಣದ ಸಮಸ್ಯೆಯಿಲ್ಲದೆ ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸುತ್ತಾರೆ. ಇಷ್ಟವಾದ ಕಿರು ಮಂತ್ರವನ್ನು ಪಠಿಸಿ ಮತ್ತು ಈ ವರ್ಷ ನಿಮಗೆ ಬೇಕಾಗಿರುವುದು ಚಿನ್ನ. ಓಂ ಗೌರಿಶಂಕರಾಯ ನಮಃ ಎಂಬುದು ಆ ಮಂತ್ರ. ಈ ಮಂತ್ರವನ್ನು ಕನಿಷ್ಠ 3 ಬಾರಿ ಪುನರಾವರ್ತಿಸಿ ಅದನ್ನು ಜಪಿಸಬೇಕು. ಈ ಮಂತ್ರವನ್ನು ಪಠಿಸುವವರು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಪೂಜೆ ಮಾಡಲಾಗದವರು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಓಂ ನಮಃ ಶಿವಾಯ ಎಂದು ಹೇಳಿ ಜಲಾಭಿಷೇಕ ಮಾಡಬೇಕು. ಮಂತ್ರವನ್ನು 108 ಬಾರಿ ಜಪಿಸಬೇಕು. ಅಕ್ಷಯ ತೃತೀಯ ದಿನದಂದು ಈ ಮಂತ್ರಗಳನ್ನು ಪಠಿಸುವುದರಿಂದ ಶುಭ ಫಲ ಸಿಗುತ್ತದೆ. ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವು ಪ್ರವರ್ಧಮಾನಕ್ಕೆ ಬರುತ್ತದೆ. ಈ ದಿನದಂದು ಮನೆಯಲ್ಲಿ ಪೂಜೆ ಮಾಡುವವರು ಖಂಡಿತವಾಗಿಯೂ ಪೂಜೆಯಲ್ಲಿ ಚಿಕ್ಕ ಕಲಶವನ್ನು ಜೋಡಿಸಿ ಈ ಕಲಶವನ್ನು ಅಕ್ಷಯ ಪಾತ್ರೆ ಎಂದು ಪೂಜಿಸಬೇಕು. ಅಕ್ಷಯ ಪಾತ್ರ ಎಂದರೆ ಬಂಗಾರದಿಂದ ತುಂಬಿದ ಮಡಕೆ. ಯಾರು ಇಂದು ಪೂಜೆಯಲ್ಲಿ ಚಿಕ್ಕ ತಾಮ್ರದ ಪಾತ್ರೆ ಅಥವಾ ಕಲಶವನ್ನು ಸ್ಥಾಪಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಡೀ ಮನೆ ಹಣದಿಂದ ತುಂಬಿದೆ. ಅಕ್ಷಯ ತೃತೀಯ ದಿನದಂದು ಪೂಜಕರು ವಿಗ್ರಹಗಳ ಮೇಲೆ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಪ್ರಾರಂಭಿಸಬೇಕು. ಒಂದು ಕಾಯಿ ತೆಗೆದುಕೊಂಡು ಅದರಲ್ಲಿ ಅರಿಶಿನವನ್ನು ತುಂಬಾ ಹಚ್ಚಿ ಮತ್ತು ಕುಂಕುಮವನ್ನು ಬೊಟ್ಟಿನ ಆಕಾರದಲ್ಲಿ ಇಡಿ. ಈಗ ತಂಬ್ರಾದ ತಪ್ಪಲ ತೆಗೆದುಕೊಂಡು ಅದಕ್ಕೆ ನೀರು ತುಂಬಿಸಿ ಮತ್ತು ನೀರಿನ ಒಳಗೆ ರೂಪಾಯಿ ಬಿಲ್ಲೆಯನ್ನು ಹಾಕಿ. ನಂತರ ಪೂಜಾ ಕೋಣೆಯಲ್ಲಿ ಬಟ್ಟಲಿನ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ಇದನ್ನು ಅಕ್ಷಯ ಕಲಶ ಎನ್ನುತ್ತಾರೆ. ಇದರರ್ಥ ಹಣದಿಂದ ತುಂಬಿದ ಪಾತ್ರೆ. ಪೂಜಾ ಕೋಣೆಯ ಮುಂದೆ ರಂಗೋಲಿ ಇಟ್ಟು ಈ ಕಲಶವನ್ನು ರಂಗೋಲಿ ಮೇಲೆ ಇರಿಸಿ. ಕಲಶವನ್ನು ಹೀಗೆ ಜೋಡಿಸಿ ಪೂಜೆ ಮಾಡಲಾಗುತ್ತದೆ. ಮಾಡಬೇಕು. ಅಕ್ಷಯ ತೃತೀಯ ದಿನದಂದು ಈ ಕಲಶವನ್ನು ಸ್ಥಾಪಿಸಿ ಪೂಜಿಸುವವರು ನಿಮ್ಮ ಮನೆಯಲ್ಲಿ ಅನಿರೀಕ್ಷಿತ ಹಣ ಮತ್ತು ಅಂತ್ಯವಿಲ್ಲದ ಚಿನ್ನವನ್ನು ಹೊಂದಿರುತ್ತಾರೆ. ಇಂದಿನ ಪೂಜೆಗೆ ಎಲ್ಲ ಶಕ್ತಿಯಿದೆ. ಇಂದಿನ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂಗಳನ್ನು ಅರ್ಪಿಸುವುದು ತುಂಬಾ ಒಳ್ಳೆಯದು, ಏಕೆಂದರೆ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವುಗಳು ತುಂಬಾ ಇಷ್ಟ. ಅಕ್ಷಯ ತೃತೀಯ ದಿನದಂದು ಅದರಲ್ಲೂ ಅರ್ಧ ಡಜನ್ ಬಳೆಗಳನ್ನು ಖರೀದಿಸಿ ಕರ್ತಾ ದೇವಿಯ ಮುಂದೆ ಇಟ್ಟರೆ ತುಂಬಾ ಒಳ್ಳೆಯದು. ಪೂಜೆಯ ನಂತರ ಅಂತಿಮವಾಗಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಪಠಿಸಿ ಮತ್ತು ದೇವರಿಗೆ ಕಲಶದ ಮೇಲಿನ ತೆಂಗಿನಕಾಯಿಯನ್ನು ಹೊಡೆಯಿರಿ. ನಂತರ ಮನೆಯವರೆಲ್ಲರೂ ಕಲಶದಲ್ಲಿರುವ ನೀರನ್ನು ತಲೆಗೆ ಚಿಮುಕಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕೃಪೆ ಮಾಡುತ್ತಾಳೆ. ಈ ನೀರನ್ನು ನಿಮ್ಮ ಮನೆಯಲ್ಲೂ ಚಿಮುಕಿಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ನಿಮ್ಮ ಬಿರುವಿನಲ್ಲಿ ಕಲಶದಲ್ಲಿನ ರೂಪಾಯಿ ಬಿಲ್ಗಳನ್ನು ಇರಿಸಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಉತ್ತಮ ಹರಿವು ಇರುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. ಆದರೆ ಈ ಸಣ್ಣ ಮೊತ್ತವನ್ನು ಖರ್ಚಿಗೆ ಬಳಸಬೇಡಿ. ಮೂಲತಃ ಅಕ್ಷಯ ತೃತೀಯ ದಿನದಂದು ಏಕೆ ಪೂಜೆ ಮಾಡಬೇಕು? ನಮ್ಮ ಹಿಂದೂ ಪುರಾಣಗಳಲ್ಲಿ ಕುಬೇರ ಎಂಬ ವಿದ್ವಾಂಸನು ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಶ್ರೀಮಂತನಾದನು. ಆದ್ದರಿಂದಲೇ ನಮ್ಮ ಹಿಂದೂ ಧರ್ಮದಲ್ಲಿ ಕುಬೇರ ಎಂದರೆ ಶ್ರೀಮಂತ. ಮತ್ತು ನೀವು ಸಹ ಅಕ್ಷಯ ತೃತೀಯ ದಿನದಂದು ಈ ರೀತಿಯ ಪೂಜೆಯನ್ನು ಮಾಡಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಿರಿ ಮತ್ತು ಶೀಘ್ರದಲ್ಲೇ ಶ್ರೀಮಂತರಾಗುವ ಅವಕಾಶವನ್ನು ಪಡೆಯಿರಿ. ನೀವು ಸಾಲದಿಂದ ಬಳಲುತ್ತಿದ್ದರೆ ಅಕ್ಷಯ ತೃತೀಯ ದಿನದಂದು ನೀವು ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ 5 ಕೆಂಪು ಗುಲಾಬಿಗಳು ಮತ್ತು 2 ಲವಂಗಗಳನ್ನು ಹಾಕಬೇಕು. ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಮೂಟೆಯಂತೆ ಕಟ್ಟಿ ಹಣವಿರುವ ಜಾಗದಲ್ಲಿ ಇಟ್ಟರೆ ಲಕ್ಷ್ಮಿಯ ಕೃಪೆ ಲಭಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ರೀತಿಯಾಗಿ ನಿಮಗೆ ಹಣದ ಕೊರತೆಯಾಗುವುದಿಲ್ಲ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿ
ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತನ್ನು ಹೆಚ್ಚಿಸಬಹುದು. ಅಕ್ಷಯ ತೃತೀಯದಂದು ಹೊಸ ವಾಹನ ಖರೀದಿಸುವವರಿಗೆ ಅದೃಷ್ಟ ಒಲಿದು ಬರಲಿದೆ ಎನ್ನುತ್ತಾರೆ ಪಂಡಿತರು. ಆದರೆ ಈಗಿನ ಚಿನ್ನದ ಬೆಲೆಯಿಂದಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಹಲವರು ಇದ್ದಾರೆ. ಅಂತಹವರು ಅಕ್ಷಯ ತೃತೀಯ ದಿನದಂದು ತೆಂಗಿನಕಾಯಿ ಅಥವಾ ದಕ್ಷಿಣಾವರ್ತಿ ಶಂಖವನ್ನು ಖರೀದಿಸಿ ಮನೆಗೆ ತಂದರೆ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಮೂರರಲ್ಲಿ ಒಂದನ್ನು ತಂದು ಪೂಜಾ ಕೊಠಡಿಯಲ್ಲಿಟ್ಟು ಪೂಜೆ ಮಾಡಬೇಕು. ಹೀಗೆ ಮಾಡುವವರಿಗೆ ಈ ದಿನ ಚಿನ್ನ ಕೊಳ್ಳದಿದ್ದರೂ ಪರವಾಗಿಲ್ಲ, ಚಿನ್ನ ಖರೀದಿಯಂತಹ ಅದೃಷ್ಟವೂ ಸಿಗಲಿದೆ. ಈ ಶುಭ ದಿನದಂದು ನದಿಯಲ್ಲಿ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು. ಅದು ಸಾಧ್ಯವಾಗದಿದ್ದರೆ ಬಕೆಟ್ ನೀರಿನಲ್ಲಿ ಗಂಗಾಜಲವನ್ನು ಹಾಕಿ ಸ್ನಾನ ಮಾಡಿ. ಈ ದಿನ ಯಾರು ಗಂಗಾಜಲದಲ್ಲಿ ಸ್ನಾನ ಮಾಡುತ್ತಾರೋ ಅವರ ಜೀವನದಲ್ಲಿ ಆನಂದವನ್ನು ಅನುಭವಿಸುತ್ತಾರೆ. ಈ ವರ್ಷ ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ. ಲಕ್ಷ್ಮೀ ದೇವಿಯು ಸಮುದ್ರದ ಗರ್ಭದಿಂದ ಜನಿಸಿದಳು ಎಂದು ನಂಬಲಾಗಿದೆ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯು ನದಿಗಳಲ್ಲಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಈ ಶಕ್ತಿಶಾಲಿ ದಿನದಂದು ಲಕ್ಷ್ಮೀ ದೇವಿ ನೆಲೆಸಿರುವ ನದಿಗಳಲ್ಲಿ ಸ್ನಾನ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆಯಬಹುದು. ಅಕ್ಷಯ ತೃತೀಯದಂದು ಅನೇಕ ಶುಭ ಯೋಗಗಳು ಉಂಟಾಗುತ್ತವೆ. ಅದರಲ್ಲಿ ವಿಶೇಷವಾಗಿ ಗಜಕೇಸರಿ ಯೋಗ ಮತ್ತು ಧನಯೋಗಗಳು ರೂಪುಗೊಳ್ಳುತ್ತವೆ. ಅಕ್ಷಯ ತೃತೀಯ ದಿನವೇ ಈ ಯೋಗಗಳಿಂದ ಆರ್ಥಿಕ ಲಾಭವನ್ನು ತರಬಹುದು. ಅಕ್ಷಯ ತೃತೀಯ ದಿನವೇ ಮಹಾಭಾರತ ಬರೆಯಲು ಆರಂಭಿಸಿರುವ ಸಾಧ್ಯತೆಯಿದೆ. ಮೇಲಾಗಿ ಈ ಶುಭ ದಿನದಂದು ಗಂಗಮ್ಮನ ತಾಯಿ ಭುವಿಗೆ ಬಂದಳು. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಇಂದಿಗೂ ದ್ರೌಪದಿಗೆ ಸೀರೆಯನ್ನು ಉಡುಗೊರೆಯಾಗಿ ನೀಡಿದನು. ಅಂತಹ ಮಂಗಳಕರ ದಿನದಂದು ನೀವು ಮಾಡುವ ಪೂಜೆಗೆ ದೇಣಿಗೆಗಳು ಬಹಳವಾಗಿ ಪ್ರಶಂಸಿಸಲ್ಪಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.